ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಇರ್ತಿದ್ದಾರೆ. ಆದ್ರೆ ಮೇಕೆದಾಟು ಯೋಜನೆಯಲ್ಲಿ ಬೇರೆ ನಮ್ಮನ್ನ ಬೇರೆ ಆರೋಪ ಮಾಡೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡ್ರಿ. ಆರೋಪ. ಅವ್ರ ರಾಜ್ಯ ಬೇರೆ, ನಮ್ಮ ರಾಜ್ಯ ಬೇರೆ. ನಾವು ಬೇರೆ ಬೇರೆ ರಾಜ್ಯದವರು. ಅವ್ರು ಒಂದೇ ಪಕ್ಷದಲ್ಲಿ ಇದಾರಲ್ಲಪ್ಪ. ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡು ತಗೋಬರ ಕೇಳಿ. ಎಲ್ಲ ನಿಮ್ಮ ಸಂಸದರನ್ನ ಬಿಜೆಪಿ ನಾಯಕರುಗಳಿಗೆ, ಮಾಧ್ಯಮದ ಸ್ನೇಹಿತರು ತಾವು ಕೇಳ್ತಾ ಇರೋ ಪ್ರಶ್ನೆನ ಅವ್ರಿಗೆ ಎತ್ತಿ, ಯಾಕೆ ನೀನು ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ಕೇಳಲಿಲ್ಲ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಿ ಅಂತೇಳಿ? ಯಾಕೆ ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆ ಯಾರ್ದದು? ಹುಬ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ ಯಾಕೆ ಅನುಷ್ಠಾನ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ? ಕೇಳಿ ಅಂತ ಹೇಳಿ. ಕರ್ನಾಟಕದಲ್ಲೇ ಇರೋದಲ್ರಿ, ತಮಿಳ್ನಾಡು ಹೋಗೋ ಪ್ರಶ್ನೆ ಇಲ್ಲ. ಕಳಸಾ ಬಂಡೂರಿ ಯೋಜನೆ, ಭದ್ರಾ ಯೋಜನೆ ಈಗ ನೀವು ಸ್ವಲ್ಪ ಹೇಳಿಲಿ. ನೀವು ನಮ್ಮೇಲೆ ಬಿಡಿ, ನೀವು ಹೇಳಿ ಅವ್ರದ್ದು ಈಗ 10 ವರ್ಷ ಆಯ್ತಲ್ಲ, ಹನಿಮೂನ್ ಪೀರಿಯಡ್ ಎಲ್ಲ ಮುಗೀತಲ್ಲ, ಎಲ್ಲ ಮುಗ್ದಿದೆಯಲ್ಲ. ಈಗೂ ಅದೇ ಸುಳ್ಳ? ಈಗೂ ಅದೇ ನಾಟಕನಾ? ಈಗೂ ಅದೇ ವಿಚಾರನಾ? ನನಗ್ ಗೊತ್ತಿಲ್ಲ. ನೀವ್ ಹೇಳ್ಬೇಕು, ನೀವ್ ಕೇಳ್ಬೇಕು. ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಇರ್ತಿದ್ದಾರೆ. ಆದ್ರೆ ಮೇಕೆದಾಟು ಯೋಜನೆಯಲ್ಲಿ ಬೇರೆ ನಮ್ಮನ್ನ ಬೇರೆ ಆರೋಪ ಮಾಡೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡ್ರಿ. ಆರೋಪ. ಅವ್ರ ರಾಜ್ಯ ಬೇರೆ, ನಮ್ಮ ರಾಜ್ಯ ಬೇರೆ. ನಾವು ಬೇರೆ ಬೇರೆ ರಾಜ್ಯದವರು. ಅವ್ರು ಒಂದೇ ಪಕ್ಷದಲ್ಲಿ ಇದಾರಲ್ಲಪ್ಪ. ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡು ತಗೋಬರ ಕೇಳಿ. ಎಲ್ಲ ನಿಮ್ಮ ಸಂಸದರನ್ನ ಬಿಜೆಪಿ ನಾಯಕರುಗಳಿಗೆ, ಮಾಧ್ಯಮದ ಸ್ನೇಹಿತರು ತಾವು ಕೇಳ್ತಾ ಇರೋ ಪ್ರಶ್ನೆನ ಅವ್ರಿಗೆ ಎತ್ತಿ, ಯಾಕೆ ನೀನು ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ಕೇಳಲಿಲ್ಲ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಿ ಅಂತೇಳಿ? ಯಾಕೆ ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆ ಯಾರ್ದದು? ಹುಬ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ ಯಾಕೆ ಅನುಷ್ಠಾನ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ? ಕೇಳಿ ಅಂತ ಹೇಳಿ. ಕರ್ನಾಟಕದಲ್ಲೇ ಇರೋದಲ್ರಿ, ತಮಿಳ್ನಾಡು ಹೋಗೋ ಪ್ರಶ್ನೆ ಇಲ್ಲ. ಕಳಸಾ ಬಂಡೂರಿ ಯೋಜನೆ, ಭದ್ರಾ ಯೋಜನೆ ಈಗ ನೀವು ಸ್ವಲ್ಪ ಹೇಳಿಲಿ. ನೀವು ನಮ್ಮೇಲೆ ಬಿಡಿ, ನೀವು ಹೇಳಿ ಅವ್ರದ್ದು ಈಗ 10 ವರ್ಷ ಆಯ್ತಲ್ಲ, ಹನಿಮೂನ್ ಪೀರಿಯಡ್ ಎಲ್ಲ ಮುಗೀತಲ್ಲ, ಎಲ್ಲ ಮುಗ್ದಿದೆಯಲ್ಲ. ಈಗೂ ಅದೇ ಸುಳ್ಳ? ಈಗೂ ಅದೇ ನಾಟಕನಾ? ಈಗೂ ಅದೇ ವಿಚಾರನಾ? ನನಗ್ ಗೊತ್ತಿಲ್ಲ. ನೀವ್ ಹೇಳ್ಬೇಕು, ನೀವ್ ಕೇಳ್ಬೇಕು.